ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಧಾ ಗೌಡ ವ್ಲಾಗ್ಸ್. ಜಸ್ಟ್ ಟ್ರೈ. ಇವತ್ತಿನ ಜಸ್ಟ್ ಟ್ರೈನಲ್ಲಿ ನಾನು ಅನೈತಿಕ ಸಂಬಂಧ ಹೇಗೆ ಹುಟ್ಟುತ್ತೆ ಅಂತ ಹೇಳ್ತೀನಿ. ಪ್ರೀತಿ ಮತ್ತು ಆರೈಕೆ ಗಂಡನಿಗಾಗ್ಲಿ ಹೆಂಡತಿಗಾಗ್ಲಿ ಎಲ್ಲ ಸಮಯದಲ್ಲೂ ಬೇಕು. ಅದು ಯಾವಾಗ ಕಡಿಮೆಯಾಗುತ್ತೋ ಆಗ ಸಂಬಂಧದಲ್ಲಿ ಬಿರುಕು ಮೂಡೋಕೆ ಶುರುವಾಗುತ್ತೆ. ಮದುವೆಯಾಗಿ ಒಂದಷ್ಟು ವರ್ಷಗಳಾದ್ಮೇಲೆ ಗಂಡ ಹೆಂಡತಿ ತಮಗೆ ಅಂತ ಸಮಯ ಕೊಡೋದನ್ನ ನಿಲ್ಲಿಸ್ಬಿಡ್ತೀರಾ. ಕೆಲಸದ ಒತ್ತಡದ ಜವಾಬ್ದಾರಿ, ಇದರ ಜೊತೆಗೆ ನಿಮ್ಮಲ್ಲಿ ಕೆಲವು ಆಸಕ್ತಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ದುಡಿದು ಮನೆಗೆ ಬರುವಂತಹ ಗಂಡನ ಆರೈಕೆಗೆ ಹೆಂಡತಿ ಸಮಯ ನೀಡದೇ ಇರೋದು, ಯಾವುದೇ ವಿಚಾರಗಳನ್ನ ಕೂತು ಮನಸ್ಸು ಬಿಚ್ಚಿ ಮಾತನಾಡದೇ ಇರುವುದು ಕೂಡ ಸಂಬಂಧದಲ್ಲಿ ಬಿರುಕು ಮೂಡೋಕೆ ಶುರುವಾಗುತ್ತೆ. ಆಗ ತಮ್ಮ ಮನಸ್ಸಿನಲ್ಲಿ ಇರೋದನ್ನ ಹೇಳ್ಕೊಳ್ಳೋಕೆ ಆಗದೆ ಹೊರಗಡೆ ಫ್ರೆಂಡ್ಸ್ ಅನ್ನ ಹುಡುಗೋಕೆ ಶುರು ಮಾಡ್ತಾರೆ. ಅಲ್ಲಿ ಎಲ್ಲಾ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಒಂದು ಆತ್ಮೀಯತೆ ಬೆಳೆದು ಬಿಡುತ್ತೆ. ಕೊನೆಗೆ ಅದು ಪ್ರೀತಿಗೆ ತಿರುಗಿ ಮಾನಸಿಕ ನೆಮ್ಮದಿಗಾಗಿ ಅನೈತಿಕ ಸಂಬಂಧಕ್ಕೆ ದಾರಿಯಾಗುತ್ತೆ. ಅದಕ್ಕಾಗಿ ಗಂಡ ಹೆಂಡತಿ ಆದಷ್ಟು ನಿಮ್ಮ ಪ್ರೀತಿಯಲ್ಲಿ ಕೊರತೆ ಆಗದ ಹಾಗೆ ನೋಡಿಕೊಳ್ಳಿ.